ಹಾಯ್ ಫ್ರೆಂಡ್ಸ್, ನಾನಿವತ್ತು ಅಕ್ಕಿ ಹಿಟ್ಟು ಮತ್ತು ಅನ್ನ ಹಾಕಿ ಕೈ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೌಲ್ ತುಂಬ ಅನ್ನ ತೊಗೊಂಡಿದ್ದೀನಿ. ಅದನ್ನ ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಲೋಟದಲ್ಲಿ 2.5 ಲೋಟದಷ್ಟು ನೀರು ಹಾಕ್ಕೊಂಡು ಸ್ಟವ್ ಮೇಲಿಟ್ಟು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಕುದಿಸ್ಕೊಳ್ಳುವಾಗ ಹೈ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಳ್ಬೇಕು. ನೋಡಿ, ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನೋಡಿ, ನಾನು ತಗೊಂಡಿರೋ ಅಳತೆಗೆ 5-6 ಸೌಟ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟೆಲ್ಲ ಹಾಕೊಂಡಾದ್ಮೇಲೆ ನೋಡಿ, ಈ ಥರ ಚೆನ್ನಾಗಿ ತಿರುಗಿಕೊಳ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಆಗೋ ಥರ ಎಲ್ಲ ತಿರುಗಿಸ್ಕೊಂಡಾದ್ಮೇಲೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಹಿಟ್ಟು ಅಂಟ್ಕೊಳ್ಳುತ್ತೆ ಕೈಗೆ. ಆವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅದಕ್ಕೆ ಅಂತ. ನೋಡಿ, ನನ್ನ ಕೈಗೆ ಅಂಟ್ಕೊಳ್ತಾ ಇದೆ. ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಿದಕ್ಕೆ. ಇನ್ನೊಂದು ಸೌಟ್ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟಲ್ಲಿ ಒಂದು 8-10 ರೊಟ್ಟಿ ಆಗ್ತವೆ. ಮತ್ತು ಬೇಕಿದ್ರೆ ಆಮೇಲೆ ಹಿಟ್ಟು ಬೇಕಾಗುತ್ತೆ, ನಾನು ನಿಮಗೆ ನಾದಬೇಕಾದ್ರೆ ತೋರಿಸ್ತೀನಿ ಹಾಕ್ಕೊಳ್ಳೋದು ಎಷ್ಟು ಬೇಕು ಅಂತ. ಇವಾಗ ಮೇಲೆ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡ್ವಲ್ಲ, ಅದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಸಣ್ಣ ಉರಿ ಮಾಡಿ ಬೇಯೋದಕ್ಕೆ ಬಿಡಬೇಕು. ಹಿಟ್ಟು ಬೆಂದಾಗಿದೆ ಇದು. ಇವಾಗ ಪಾತ್ರೆ ತಗೊಂಡು ಕೆಳಗಡೆ ಹಾಕ್ಕೊಂತ ಇದ್ದೀನಿ ಹಿಟ್ಟು. ಇದು ಪೂರ್ತಿ ತಣ್ಣಗೋಗಕ್ಕೆ ಬಿಡಬಾರ್ದು, ಸ್ವಲ್ಪ ಬಿಸಿ ಇದ್ದಂಗ್ಲೇ ನಾದಬೇಕು ಚೆನ್ನಾಗಿ. ಪೂರ್ತಿ ತಣ್ಣಗಾದರೆ ನಾದೋದಕ್ಕೆ ಸರಿಯಾಗಲ್ಲ. ಇದು ಬಿಸಿ ಇದ್ದಾಗಲೇ ನಾದ್ಕೋಬೇಕು. ಇದನ್ನ ನಾದ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ನಾದ್ಕೋಬೇಕು. ಇದನ್ನು ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ತಳ ಸ್ವಲ್ಪ ಕಪ್ಪಾಗಿದೆ. ಅದನ್ನು ತೆಗ್ದಾಕಿ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ 2 ಕೈಯಿಂದನೂ ನಾದ್ಕೋಬೇಕು. ಗಂಟು ಸ್ವಲ್ಪ ಗಟ್ಟಿ ಎಲ್ಲ ಇರುತ್ತಲ್ಲ, ಚೆನ್ನಾಗಿ 2 ಕೈಯಿಂದ ನಾದ್ಕೊಂಡ್ರೆ ಆವಾಗಲೇ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ನಾದೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಒಂದು 5-10 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ನಾದ್ಕೊಂಡಾದ್ಮೇಲೆ ಹಿಟ್ಟನ್ನು ಮುಟ್ಟು ನೋಡ್ತಿದ್ದೀನಿ, ಕೈಯಲ್ಲಿ ಅಂಟ್ಕೊಳ್ತಾ ಇದೆ. ಈ ಥರ ಅಂಟ್ತಾ ಇದೆ ಅಂದರೆ ಹಿಟ್ಟು ಕಡಿಮೆ ಆಗಿದೆ ಅಂತ. ಮತ್ತೆ ಒಂದು ಸೌಟ್ ಹಿಟ್ಟು ಹಾಕಿ ನಾದ್ತಾ ಇದ್ದೀನಿ. ನಿಮಗೂ ಏನಾದರೂ ಈ ಥರ ಅಂಟ್ಕೊಳ್ತು ಅಂದರೆ ಮತ್ತೆ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ನಾದ್ಕೊಳ್ಳಿ, ಸರಿಯಾಗುತ್ತೆ. ರೊಟ್ಟಿ ತಟ್ಟೋದಕ್ಕೆ ಮುಂಚೆ ಹಂಚು ಕಾಯೋದಕ್ಕೆ ಇಟ್ಕೊತಿದ್ದೀನಿ. ಒಂದು ರೊಟ್ಟಿ ಆಗೋಷ್ಟು ಹಿಟ್ಟು ತಗೊಂಡು ನಾದ್ತಾ ಇದ್ದೀನಿ ನಾನು. ನಾದ್ಬೇಕಾದ್ರೆ ಸ್ವಲ್ಪನೇ ನೀರಲ್ಲಿ ಕೈ ಎದ್ಕೊಂಡು ನಾದಬೇಕು. ಏಕೆಂದರೆ ಕೈಯಲ್ಲೇ ತಟ್ತೀವಲ್ಲ, ಹಿಟ್ಟು ಸ್ಮೂತ್ ಆಗಬೇಕು, ಅದಕ್ಕೆ ನಾದಬೇಕು ಚೆನ್ನಾಗಿ. ನಾದ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಅದು ಫುಲ್ ಸಾಫ್ಟ್ ಆಗಿರುತ್ತೆ, ತಟ್ಬೋದು ಅಂತ ಗೊತ್ತಾಗುತ್ತೆ. ಆವಾಗ ತಟ್ಟೋಕ್ಕೂ ಮುಂಚೆ ಕೈಯಲ್ಲೇ ಈ ಥರ ಸ್ವಲ್ಪ ಅಗಲ ಮಾಡ್ಕೋಬೇಕು. ರೊಟ್ಟಿ ತಟ್ಟುವಾಗ ಜಾಸ್ತಿ ನೀರಾಗಬಾರ್ದು, ರೊಟ್ಟಿ ಹಿಡ್ಕೋಬಾರ್ದು ಅಂತ ಅಷ್ಟೇ. ಕೈಯಲ್ಲಿ ನೀರು ಎದ್ಕೊಂಡ್ರೆ ಸಾಕಷ್ಟೇ. ಆಮೇಲೆ ಕೆಳಗಡೆನೂ ಹಚ್ಕೋಬೇಕು. ಒಂದ್ಸರಿ ತಟ್ಟಿ ತೆಗ್ದಾಗ್ಲೆಲ್ಲ ಕೆಳಗಡೆ ನೀರು ಒರೆಸ್ಕೊಂಡ್ಬಿಟ್ಟೆ ರೊಟ್ಟಿ ತಟ್ಟಬೇಕು. ಕೆಳಗಡೆ ಎಲ್ಲ ಹಿಟ್ಟು ಅಂಟ್ಕೊಂಡಿರಬಾರ್ದು, ಅದನ್ನೆಲ್ಲ ನೀಟಾಗಿ ಒರೆಸಿ ತೆಗಿಬೇಕು. ಆಮೇಲೆ ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ರೊಟ್ಟಿ ತಟ್ಟುವಾಗ ಎಡಗೈ ಸಪೋರ್ಟ್ ಬೇಕೇ ಬೇಕು. ಅದಕ್ಕೆ ಕೆಳಗೆ ಬಿಡಬಾರ್ದು ರೊಟ್ಟಿ. ಅರ್ಧ ರೊಟ್ಟಿ ಎಡಗೈಯಲ್ಲಿರಬೇಕು. ಎಡಗೈಯಲ್ಲಿ ರೊಟ್ಟಿ ಎತ್ಕೊಂತ ನೀರಲ್ಲಿ ಕೈ ಎದ್ದುತ್ತಾ ಒರೆಸ್ತಾ ತಟ್ಕೊಳ್ರಿ ರೊಟ್ಟಿನ.
ಒಂದೇ ಕಡೆ ತಟ್ತಾ ಇರಬಾರ್ದು, ಎಡಗಡೆ ಇರೋದನ್ನು ಮೇಲೆ ಎತ್ಕೊಳ್ತೀವಲ್ಲ ಅವಾಗ ಈ ಕಡೆ ಶಿಫ್ಟ್ ಮಾಡಿಕೊಂಡು ತಟ್ಟಬೇಕು. ಆಮೇಲೆ ರೊಟ್ಟಿ ತಟ್ಟುವಾಗ ನೀರು ಜಾಸ್ತಿ ಆಗಬಾರ್ದು, ಕೈಯಲ್ಲಿ ರೊಟ್ಟಿ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ನೀರು ಎದ್ಕೊಳ್ಳೋದಷ್ಟೇ ಕೈಗೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಸೈಡೆಲ್ಲ ಹಿಂಗೆ ಹಂಚು ಕಟ್ಕೋಬೇಕು, ಸ್ವಲ್ಪ ನೀರಲ್ಲಿ ಇದ್ಕೊಂಡು. ನೋಡಿ ಒರೆಸ್ಕೊಳ್ತಾ ಇದ್ದೀನಿ. ಪ್ರತಿ ಸತಿನೂ ಈ ಥರ ರೊಟ್ಟಿ ಎತ್ಕೊಂಡಾಗ ಕೆಳಗಡೆ ಸ್ವಲ್ಪ ನೀರಲ್ಲಿ ಒರೆಸ್ಕೋಬೇಕು. ಕೈಯಲ್ಲೇ ಹಿಂಗೆ ಒರೆಸ್ಕೊಂಡ್ರೆ ಸಾಕು, ನೀರು ಇರುತ್ತಲ್ಲ ಕೈ ಒರೆಸ್ಕೊಂಡ್ರೆ ಸಾಕಿಲ್ಲ ಅಂದರೆ ಹರಿದೋಗ್ಬಿಡುತ್ತೆ ರೊಟ್ಟಿ. ರೊಟ್ಟಿ ತಟ್ಟುವಾಗ ಕೈ ನೀರಲ್ಲಿ ಎದ್ದುತ್ತೀರಲ್ಲ ಅವಾಗ ನೀರು ಜಾಸ್ತಿ ಆಗಿದ್ರೆ ಪಕ್ಕದಲ್ಲೇ ಟೈಲ್ಸ್ ಮೇಲೆ ಹಾಕ್ಕೊಳ್ಳಿ. ಮತ್ತೆ ರೊಟ್ಟಿ ತಟ್ಟುವಾಗ ಕೈ ಒಣ ಒಣ ಅನ್ನಿಸ್ತು ಅಂದರೆ ಅದನ್ನೇ ಎದ್ಕೊಂಡು ಹಚ್ಕೊಂಡು ತಟ್ಬೋದು, ಏನೂ ಆಗಲ್ಲ, ಚೆನ್ನಾಗುತ್ತೆ. ರೊಟ್ಟಿ ಎಲ್ಲ ತಟ್ಟಾದ್ಮೇಲೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರೊಟ್ಟಿ ಹಾಕ್ತಾ ಇದ್ದೀನಿ. ರೊಟ್ಟಿ ಹಾಕೋದಕ್ಕೆ ಮುಂಚೆ ಹಂಚು ಚೆನ್ನಾಗಿ ಕಾದಿರಬೇಕು. ರೊಟ್ಟಿ ಬೇಯಿಸ್ಬೇಕಾದ್ರೂ ಹೈ ಫ್ಲೇಮಲ್ಲೇ ಇರಬೇಕು, ಆವಾಗಲೇ ಚೆನ್ನಾಗಿ ಬೇಯೋದು ರೊಟ್ಟಿ. ರೊಟ್ಟಿ ಹಾಕಿ ಒಂದು 2 ನಿಮಿಷ ಆಗೋವರೆಗೂ ಹಾಗೆ ಬಿಡ್ಬೇಕು ಬೇಯೋದಕ್ಕೆ, ತಕ್ಷಣಕ್ಕೆ ತಿರುಗಿಸ್ಬಾರ್ದು. 2 ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತಿದ್ದೀನಿ ನೋಡ್ರಿ. ತಿರುಗಿಸಿ ಹಾಕಿದ್ಮೇಲೆ ಒಂದು 2 ನಿಮಿಷ ಆದಮೇಲೆ ಈ ಥರ ತೆಗೆದು ಸೈಡ್ ಅಷ್ಟೇ ಹಾಕ್ಕೊಂಡು ಬೇಯಿಸ್ಬೇಕು ನೀಟಾಗಿ. ಇಷ್ಟ ಆದರೆ ರೊಟ್ಟಿ ಬೆಂದಿದೆ ಅಂತ ನೀವು ತೆಗಿಬೋದು. ನೋಡಿ ಇಲ್ಲಿ ನಾನು ಇನ್ನೊಂದು ರೊಟ್ಟಿ ತಟ್ತಾ ಇದ್ದೀನಿ. ತಟ್ಬೇಕಾದ್ರೆ ಹರಿದೋದ್ರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಈ ಥರ ಹರಿತು ಅಂದರೆ ಏನಾಗಲ್ಲ, ಅದೇ ತಗೊಂಡು ಪ್ಯಾಚ್ ಅಪ್ ಮಾಡಿ ಹಾಗೆ ತಟ್ಕೊಂಡ್ರೆ ಆಯಿತು ಅಷ್ಟೇ, ಸರಿ ಆಗುತ್ತೆ. ಆಮೇಲೆ ಫಸ್ಟ್ ಟೈಮ್ ರೊಟ್ಟಿ ಮಾಡುವಾಗ ಯಾರಿಗೂ ಏನು ಬರಲ್ಲ, ಮಾಡ್ತಾ ಬರುತ್ತೆ. ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ 1-2 ರೊಟ್ಟಿ ಟ್ರೈ ಮಾಡ್ತಾ ಇದ್ದರೆ ಬಂದೇ ಬರುತ್ತೆ. ಇದೇ ಥರ ನಾನು ತೋರಿಸ್ಕೊಟ್ಟಿರೋ ಪ್ರಾಸೆಸ್ಸಲ್ಲಿ ಮಾಡಿದರೆ ಖಂಡಿತ ಬರುತ್ತೆ, ಟ್ರೈ ಮಾಡಿ. ಇದೇ ಥರನೇ ಎಲ್ಲ ರೊಟ್ಟಿನೂ ಮಾಡಿಕೊಂಡು ನಾನು ಹೇಳ್ದಾಗೆ ಬೇಯಿಸಿದ್ರಾಯ್ತು. ಎಲ್ಲ ರೊಟ್ಟಿಗೂ ಹಂಚು ಒರೆಸ್ಕೊಂಡು ಹಾಕೋಕ್ಕಿಂತ ಮುಂಚೆ ಹಂಚು ಒರೆಸಿ ಸ್ವಲ್ಪ ಎಣ್ಣೆ ಹಚ್ಚಿನೇ ಹಾಕಬೇಕು. ನೋಡಿ ರೊಟ್ಟಿ ಎಲ್ಲ ರೆಡಿ ಆಗಿದೆ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಇದನ್ನ ನಾನು ಖಾರ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಚಟ್ನಿದೇನಾರು ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ.